ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಭಿಲಾಷ್ ಸಿಂಹ, ಮೈಸೂರು ರಂಗಭೂಮಿ ಕಲಾವಿದ. ನಾನು ಮಾವತ ಚಿತ್ರದ ನಾಯಕಿಯಾದಂಥ ದಿವ್ಯಶ್ರೀ ಅವರ ತಂದೆ. ನನಗೊಂದು ಫೋನ್ ಬಂತು ನಮ್ಮ ರವಿಶಂಕರ್ ಸರ್ ಡೈರೆಕ್ಟರ್ ಕಡೆಯಿಂದ. ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಮಾಡಬೇಕು, ನೀವು ಬರಬೇಕು ಅಂತ ಅಂದ್ರು. ನನ್ನ ಮಗಳು ರಂಗಾಯಣದಲ್ಲಿ ಅವ್ರಿಗೆ ವರ್ಕ್ಶಾಪ್ ಆಗಿತ್ತು. ವರ್ಕ್ಶಾಪ್ ಆಗಿ ಅವಳು ಮತ್ತೆ ಆಡಿಷನ್ ಮಾಡ್ತಾ ಇದ್ರು. ನಮ್ಮ ರವಿಶಂಕರ್ ನಾಗ್ ಸರು ಮತ್ತು ಬಾಲಾಜಿ ಸರು ಮತ್ತು ಅವರ ಟೀಮ್ ಮಾವತ ಚಿತ್ರದ ಒಂದು ಆಯ್ಕೆಗೆ, ಚಿತ್ರದ ನಾಯಕಿಯಾಗಿ ಆಯ್ಕೆಗೆ. ಆಗ ಅವರು ಪರವಾಗಿಲ್ಲ, ಇವರು ರಂಗಾಯಣದಲ್ಲಿ ಮಾಡಿರೋದ್ರಿಂದ ಇವ್ರನ್ನ ಆಯ್ಕೆ ಮಾಡ್ಕೋಬೋದು ಅಂಥೇಳಿ ಆವತ್ತಿನ ದಿವಸದ ಒಂದು ಅಭಿನಯದಲ್ಲಿ ನಮ್ಮ ಮಗಳನ್ನ ಸೆಲೆಕ್ಟ್ ಮಾಡ್ಕೋದಕ್ಕೋಸ್ಕರ ನಾನು ಮೊದಲನೇದಾಗಿ ಆಗಲೇ ಹೇಳಿದಾಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಕೂಡ 260 ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ, 60 ಸೀರಿಯಲಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ. ಹಾಗಾಗಿ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಪಾತ್ರವನ್ನ ಕೊಟ್ರೆ ಖಂಡಿತವಾಗಿ ಸಿನಿಮಾದಲ್ಲಿ ಸಂತೋಷವಾಗಿ ಬಂದು ಸಿನಿಮಾನ ಮಾಡ್ತೀನಿ ಅಂತ ಹೇಳಿದೆ. ಒಂದ್ಸಾರಿ ನನಗೆ ಶಿವಮೊಗ್ಗದಲ್ಲಿ ಶೂಟಿಂಗ್ ನಡೀತಿದೆ ಸರ್ ಅಂದಾಗ ನಾನು ಓದೇ ಇದ್ದೆ. ನಮ್ಮ ಮಗಳ ಪಾತ್ರ ಆನೆ ಜೊತೆ ಕೂರೋದು ಎಲ್ಲ ಒಟ್ಟಿಗೆ ಇತ್ತು. ಸೊ ಆವತ್ತಿನ ದಿವಸ ಹೋದಾಗ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಅದ್ಭುತವಾದಂಥ ಕಾಡು. ಏಕೆಂತಂದರೆ ಹಿಂದಿನ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ ಕಾಲದಿಂದನೂ, ಅಂದರೆ ಕಪ್ಪು ಬೆಳಕು ಚಿತ್ರದ ಕಾಲದಿಂದನೂ ಇವತ್ತಿನವರೆಗೂ ಕೂಡ ಚಿತ್ರರಂಗದಲ್ಲಿ ಕಾಡಿನ ಚಿತ್ರಗಳು ಬರ್ತವೆ. ಬಟ್ ಈ ಚಿತ್ರ ತುಂಬ ವಿಶೇಷವಾದಂಥ ಕಥೆಯನ್ನು ನಮ್ಮ ನಿರ್ದೇಶಕರು ರವಿಶಂಕರ್ ನಾಗ್ ಸರ್ ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ. ನನ್ನ ಕಣ್ಮುಂದೆ ನಾನು ನೋಡಿ ನಮ್ಮ ಡೈರೆಕ್ಟ್ರು ಯಾವ ತರ ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಅದ್ ಹೇಳಕ್ಕೆ ಆಗಲ್ಲ. ಅಷ್ಟು ನಾವು ಇವ್ರು ಡೈರೆಕ್ಟ್ರಪ್ಪ ಏನು ಈ ತರ ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ, ಅಲ್ಲಿ ವರ್ಕು ಮಾಡ್ತಾರೆ, ಈ ಕಡೆ ಡೈರೆಕ್ಷನ್ ಮಾಡ್ತಾರೆ, ಡೈಲಾಗ್ ನೋಡ್ಕೊಡ್ತಾರೆ. ಅವ್ರ ಸಂಭಾಷಣೆ ಆಗಿರ್ಬೋದು, ಅವ್ರ ಡೈರೆಕ್ಷನ್ದು ಆಂಗಲ್ಗಳಾಗಿರ್ಬೋದು, ನಂಗೆ ತುಂಬಾ ಇಷ್ಟ ಆಯ್ತು. ಪ್ರಾಣಿಗಳ ಬಗ್ಗೆ ಅದ್ಭುತವಾದಂಥ ಒಂದು ನಟನೆ, ಆ ಒಂದು ಫೈಟು, ಆ ವೈಭೋಗ, ಆ ಸೆಟ್ಟಲ್ಲಿದ್ದಂಥ ಒಂದು ಸಂತೋಷ, ಒಂದು ಆನಂದ, ಹಬ್ಬ 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 ಹೇಳ್ಕೊಂಡ್ರೆ ಅದಕ್ಕೆ ಕೊನೆನೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಸಿನಿಮಾ ಅಂದ್ರೆ ನಮ್ಮ ಪ್ರಾಣ, ಸಿನಿಮಾ ಅಂದ್ರೆ ನಮ್ಮ ಉಸಿರು, ಸಿನಿಮಾನೇ ನಮ್ಮ ಕಲೆ. ಕಾಡು ಅಂತ ಬಂದಾಗ ತುಂಬಾ ಫೇಸ್ ಮಾಡ್ಬೇಕಾಗುತ್ತೆ. ಅಲ್ಲಿ ಏನಂತಂದ್ರೆ ನಮ್ಗೆ ಫುಡ್ ಎಲ್ಲ ಫುಲ್ ಚೆನ್ನಾಗಿ ನಮ್ಮ ಸಿನಿಮಾ ತಂಡದಿಂದ ಕೊಟ್ಟರು. ಚಾಲೆಂಜ್ ಅಂತ ಬಂತು ಅಂತಂದ್ರೆ ಅಲ್ಲಿ ಕೆಲವು ಹುಳಗಳು ಇರ್ತಿತ್ತು. ಅದೊಂದು ನೋವು ಮೇಲೆ ಅದು ಕುಂತ್ಕೊಂಡು ಕಾಡು ಹುಳ ಅಂತೇನು ಕರೀತಾರೆ ಅದನ್ನ. ಅದು ಇಲ್ಲೆಲ್ಲ ಫುಲ್ ಕಚ್ಚಿದ್ರೆ ಅದು ಕೆರ್ಕೊಳ್ಳೋ ತರ ಒಂಥರ ಗಾಯ ಆದ್ರೆ ತುಂಬಾ ವಾಸಿ ಆಗ್ತಿರ್ಲಿಲ್ಲ. ಅದೆಲ್ಲ ತುಂಬಾ ಅದೆಲ್ಲ ಆದಾಗೂನು ಅದೆಲ್ಲ ಮರ್ತೋಗ್ತಿತ್ತು ಸಿನಿಮಾ ಅಂತ ಬಂದಾಗ. ಸಿನಿಮಾ ಕೆಲಸ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ಕಷ್ಟ ಅಂತ ಏನು ಅನ್ಸ್ಲಿಲ್ಲ. ಸಿನಿಮಾ ತುಂಬಾ ಇಷ್ಟಪಟ್ಟೆ.